ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾಸ್ ಕಿಚನ್ ಆ್ಯಂಡ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ. ನಾವಿವತ್ತು ಮಾದ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮಾದ್ಲಿ ಮಾಡೋದಕ್ಕೆ ನಮಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಅಂತ ನೋಡ್ಕೊಳ್ಳೋಣ. ಸೊ 1 ಕಪ್ಪು ಬೆಲ್ಲ, 2 ಕಪ್ಪು ಗೋಧಿ ಹಿಟ್ಟು, ಮತ್ತು ಒಣಕೊಬ್ಬರಿ ತುರಿ, 1-2 ಟೇಬಲ್ ಸ್ಪೂನಷ್ಟು ಪುಟಾಣಿ, ಇದು ಪುಟಾಣಿ ಪೌಡರು, 1/2 ಟೇಬಲ್ ಸ್ಪೂನಷ್ಟು ಶುಂಠಿ ಪುಡಿ, ಆಮೇಲೆ ಸ್ವಲ್ಪ ಏಲಕ್ಕಿ, ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನೀರು. ಇಷ್ಟೇ ಬೇಕಾಗಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. 2 ಕಪ್ ಗೋಧಿ ಹಿಟ್ಟು. ಸೇಮ್ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೊಳ್ಳೋದು. ಒಂದು ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಒಂದು ಸ್ವಲ್ಪ. ಚಪಾತಿ ಹೇಗೆ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೋಬೇಕು. ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸೋದು. ಸೊ ನಾರ್ಮಲಾಗಿ ಚಪಾತಿ ಮಾಡ್ತೀವಲ್ಲ ತೆಳ್ಳಗೆ, ಸೊ ಮಾದ್ಲಿ ಮಾಡೋವಾಗ ಚಪಾತಿನ ಯಾವಾಗಲೂ ಸ್ವಲ್ಪ ದಪ್ಪನೇ ಇರಬೇಕು ಅಲ್ವೇನಮ್ಮ? ಈ ಥರ ಹಿಟ್ಟು ಬಂದರೆ ಸಾಕು ಗಾಯ್ಸ್, ಸಾಕು. ಇದಕ್ಕೇನು ಎಣ್ಣೆ ಹಚ್ಚೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಚಪಾತಿನ ಹೇಗೆ ಬೇಯಿಸ್ಕೊತೀವಿ ಆ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಚಪಾತಿನೂ 2 ಬಟ್ಲು ಚಪಾತಿ ಹಿಟ್ಟನ್ನು ತೊಗೊಂಡಿದ್ವಲ್ಲ, ಸೊ 6 ಚಪಾತಿ ಆಗಿದೆ. 6 ಚಪಾತಿ ಆಗಿದೆ. ಇವನ್ನೆಲ್ಲ ಬೇಯಿಸ್ಕೊಳ್ಳೋಣ. ಬಿಸಿ ಬಿಸಿ ಚಪಾತಿನೇ ಈ ಥರ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಅದು ಮಿಕ್ಸಿಗೆ ನೀಟಾಗಿ ಸಣ್ಣ ಆಗಲ್ಲ. ಸೊ ಬಿಸಿ ಇದ್ದಾವೆ. ಸೊ ಇವಾಗಲೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ. ಈ ಥರ ಬಿಸಿ ಇರೋವಾಗಲೇ ಹಾಕ್ಕೊಂಡ್ರೆ ಇದು ಇಷ್ಟೇ ಸಣ್ಣಗಾಗೋದು. ಇದಕ್ಕೂ ಸಣ್ಣ ಮಿಕ್ಸಿಲಿ ಆಗಲ್ಲ. ಸೊ ಇದಕ್ಕೆ ಇವಾಗ ಬೆಲ್ಲ ಕೂಡಿಸ್ಬೇಕು. ಇದನ್ನು ಬೆಲ್ಲನೂ ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಬೆಲ್ಲ ಮತ್ತು ಚಪಾತಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೊಂದು 2 ಸುತ್ತನ್ನ ಮಿಕ್ಸಿಗೆ ಹಾಕೋಣ. ಸೊ ಗೋಧಿ ಚಪಾತಿ ಮತ್ತು ಬೆಲ್ಲ ಕುಡಿಸಿದ್ಮೇಲೆ ಈ ಥರ ಆಗಿದೆ. ಇದೇನಪ್ಪ ಈ ಥರ ನೀರು ಹೊಡೆದ್ಬಿಟ್ಟಿದೆ ಅಂತ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಒಂದು 5-10 ನಿಮಿಷ ಇದು ತಣ್ಣಗಾದಮೇಲೆ ಇದಕ್ಕೆ ಏನೋ ಪುಟಾಣಿ ಹಿಟ್ಟು, ಹುರಿಗಡಲೆ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿದ್ರೆ, ಕೊಬ್ಬರಿ ತುರಿ ಅದನ್ನೆಲ್ಲ ಹಾಕಿದ್ರೆ ಸರಿ ಹೋಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ರೊಟ್ಟಿ ಹಾಕ್ಬಿಟ್ಟು ಅದಕ್ಕೆ ಆಮೇಲೆ ಬೆಲ್ಲ ಕೂಡಿಸ್ತಾರೆ. ಅದು ಸ್ವಲ್ಪ ಉದುರಾಗುತ್ತೆ. ಇದು ಹಿಂದಿನ ಬಿಸಿ ಚಪಾತಿಗೆ ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಕೂಡಿಸಿರೋದ್ರಿಂದ, ಸೊ ಬಿಸಿ ಇರೋದ್ರಿಂದ ಈ ಥರ ನೀರು ಬಿಟ್ಕೊಳ್ಳೋದೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಇದು ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ. ಇದನ್ನ ಇವಾಗ ಹುರಿಗಡಲೆ ಹಿಟ್ಟು, ಅಷ್ಟು ಅಲ್ಲ, ಹುರಿಗಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಏಲಕ್ಕಿ ಪೌಡರು, ಶುಂಠಿ ಪೌಡರ್, ಒಣಕೊಬ್ಬರಿ ತುರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಲಿಸ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ಇವಾಗ ಹುರಿಗಡಲೆ ಹಾಕೋಣ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೀವು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಸೊ ಗಾಯ್ಸ್, ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ರೆಡಿಯಾಗಿದೆ ನಮ್ಮ ಮಾದ್ಲಿ. ಚೆನ್ನಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.